ನಮಸ್ಕಾರ ಗೆಳೆಯರೆ. ಆ ನೆಮ್ಮದಿ ಬೇಕು, ಸುಖ ಬೇಕು, ಶಾಂತಿ ಬೇಕು, ಆರೋಗ್ಯ ಬೇಕು ಅಂತ ಈ ತರ ಎಲ್ಲರದು ಯೋಚನೆ. ಶಾಲೆಗೆ ಹೋದ್ರೆ ನೆಮ್ಮದಿ ಸಿಗ್ತದೆ, ಎಜುಕೇಶನ್ ಆದ್ರೆ ನೆಮ್ಮದಿ ಸಿಗ್ತದೆ, ನೌಕರಿ ಸಿಕ್ಕರೆ ಖುಷಿ ಸಿಗ್ತದೆ, ಮದುವೆ ಮಾಡ್ಕೊಂಡ್ರೆ ಸೆಟ್ಲ್ ಆಗ್ತೀವಿ, ಮನೆ ಕಟ್ಟಿದ್ರೆ ಆರಾಮಾಗಿರ್ತೀವಿ. ಈ ತರ ಎಲ್ಲ ಸೊಸೈಟಿ ನಮಗೆ ಬಹಳಷ್ಟು ಗೋಲ್ಸ್ ಹಾಕಿದೆ. ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಯಾವುದರಲ್ಲೂ ನೆಮ್ಮದಿ, ಸುಖ, ಶಾಂತಿ ಸಿಗ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ನೋಡಿದ ಹಾಗೆ ಇದೇ ಹೆಚ್ಚಿಗೆ ಆಗ್ತಾ ಹೋದಂಗೆ ನಾನು ನೆಮ್ಮದಿ ಕಳ್ಕೊಂಡೆ, ಆರೋಗ್ಯ ಕಳ್ಕೊಂಡೆ, ಸುಖ ಶಾಂತಿ ಕಳ್ಕೊಂಡೆ. ಮಕ್ಕಳಿದ್ದಾಗ ಎಲ್ಲರೂ ಬಹಳ 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 ನೆಮ್ಮದಿಯಿಂದ ಖುಷಿಯಿಂದ ಬದುಕ್ತಾ ಇರ್ತೀವಿ. ಸೊ ನಾನು ಮಾಡಿರೋದು ಒಂದೇ ಉಪಾಯ, ಜನರಿಂದ ದೂರ ಹೋಗೋದು. ನನ್ನ ಹೆಂಡತಿ ಮಕ್ಕಳು ನನಗೆ ಬಹಳ ಪ್ರೀತಿ, ಬಹಳ ಮುಖ್ಯ. ಅವರು ನನ್ನ ಜೊತೆ ಬಹಳ ಚೆನ್ನಾಗಿದ್ದಾರೆ. ನಾನು ಅವ್ರಿಗೆ ಇಷ್ಟಪಡ್ತೇನೆ. ಅವರಿಗೆ ತಗೊಂಡು ನಾವು ತೋಟಕ್ಕೆ ಬಂದು ಜನರ ಜೊತೆ ಅಂತಂದ್ರೆ ಎಲ್ಲಾ ಜನರಿಂದ ಇಲ್ಲ, ನಮಗೆ ಟಾರ್ಗೆಟ್ಸ್ ಕೊಡೋರು, ನೌಕರಿ, ನಮ್ಮ ಮಾಲೀಕರು, ನಮ್ಮ ಗುರುಗಳು, ನಮ್ಮ ರಿಲೇಟಿವ್ಸ್ ಅಲ್ಲಿ ಅನ್ನೆಸರಿ ಹರಾಸ್ ಮಾಡೋರು, ನೆಂಟರು, ಗೆಳೆಯರು, ಸೊಸೈಟಿ ಅನ್ನೆಸರಿ ಸುಮ್ಮನೆ ಆಟ ಆಡ್ತಾ ಇರ್ತಾರ, ಸುಮ್ಮನೆ ಗೋಲ್ಲೆಸ್ ಏಮ್ಲೆಸ್ ಕಂಟಿನ್ಯೂಸ್ ಆಗಿ ನಿಮಗೆ ಟ್ರಿಗರ್ ಮಾಡ್ತಾ ಇರ್ತಾರಲ್ಲ ಅವರಿಂದ. ಸೊ ನಾವು ಮಾಡಿರೋದು ಇದು ಒಂದೇ ಉಪಾಯ. ಮನುಷ್ಯನು ಇಲ್ಲದ ಜಾಗದಲ್ಲಿ ನೆಮ್ಮದಿ, ಸುಖ, ಖುಷಿ, ಆರೋಗ್ಯ, ಪ್ರಕೃತಿ, ಸಂತೋಷ, ಕುಟುಂಬ, ಸರಳತೆ, ಮುಕ್ತಿ, ಮೋಕ್ಷ ಎಲ್ಲ ಇದೆ. ಮನುಷ್ಯ ಇರುವ ಜಾಗದಲ್ಲಿ ನರಕ ಇದೆ. ಆಯ್ತಾ? ನಾನು ಜನರು ಹೇಳ್ತಾರಲ್ಲ, ಸಮಾಜಕ್ಕಾಗಿ ಏನೋ ಮಾಡಬೇಕು, ಹೊಂದ್ಕೊಂಡಿರ್ತೀನಿ, ಆದ್ರೆ ಸ್ವಲ್ಪ ದೂರ ಇದ್ಕೊಂಡು ಹೊಂದ್ಕೊಂಡಿರ್ತೀನಿ. ನಾನು ನಿಮಗೆಲ್ಲ ಇಷ್ಟಪಡ್ತೀನಿ, ಪ್ರೀತಿ ಮಾಡ್ತೀನಿ, ನಂಬುತ್ತೀನಿ, ಆದ್ರೆ ದೂರದಿಂದ ಮಾಡ್ತೀನಿ. ನೀವು ಬಂದಾಗ ನಿಮಗೆ ಏನೇನು ನನ್ನಿಂದ ಸಹಾಯ ಆಗ್ಬೇಕು ಮಾಡ್ತೀನಿ. ಆದ್ರೆ ನಿಮ್ಮ ಜೊತೆ ಯಾವಾಗಲೂ 24 ತಾಸು ಬಂದು ಇರೋದು, ಸಿಟಿಯಲ್ಲಿ ಓಡಾಡೋದು, ಅದರಲ್ಲಿ ನನಗೆ ನೆಮ್ಮದಿ ಸಿಗಲಿಲ್ಲ.